ನಮಸ್ಕಾರ ವಿದ್ಯಾರ್ಥಿಗಳೇ. ಇವತ್ತು ನಾವು ಅರ್ಥಶಾಸ್ತ್ರದ ಪ್ರಮುಖ ಚಟುವಟಿಕೆಗಳಾದ ಕನ್ಸ್ಯೂಮರ್, ಸೆಲ್ಲರ್, ಪ್ರೊಡ್ಯೂಸರ್, ಅನುಭೋಗಿ, ಮಾರಾಟಗಾರ, ಉತ್ಪಾದಕ ಇವರುಗಳ ಬಗ್ಗೆ ತಿಳ್ಕೊಳ್ಳೋಣ. ಒಬ್ಬ ವ್ಯಕ್ತಿಯು ತನಗಾಗಿ ಅಥವಾ ತನ್ನ ಕುಟುಂಬದವರಿಗಾಗಿ ಅಥವಾ ಸ್ನೇಹಿತರಿಗಾಗಿ ಸರಕುಗಳನ್ನು ಖರೀದಿಸಿದಾಗ ಆತನನ್ನು ಅನುಭೋಗಿ ಎಂದು ಕರೆಯುವರು. ಹೂ ಪರ್ಚೇಸಿಂಗ್ ಆ್ಯಂಡ್ ಕನ್ಸ್ಯೂಮಿಂಗ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್, ದೇ ಆರ್ ಕಾಲ್ಡ್ ಕನ್ಸ್ಯೂಮರ್. ಎರಡನೇದಾಗಿ ಮಾರಾಟಗಾರ. ಒಬ್ಬ ಅಂಗಡಿಯ ಮಾಲೀಕ ಅಥವಾ ವ್ಯಕ್ತಿಯೊಬ್ಬನು ತನಗಾಗಿ ಲಾಭ ಮಾಡಿಕೊಳ್ಳಲು ಸರಕುಗಳನ್ನು ಮಾರಾಟ ಮಾಡಿದಾಗ ಆತನನ್ನು ಮಾರಾಟಗಾರ ಎನ್ನುವರು. ಹೂ ಸೆಲ್ಲಿಂಗ್ ದ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಫಾರ್ ಪ್ರಾಫಿಟ್ ಪರ್ಪಸ್ ಟು ಅರ್ನ್ ಮೋರ್ ಆ್ಯಂಡ್ ಮೋರ್ ಮನಿ, ಪ್ರಾಫಿಟ್. ಸೊ he or she is known as a seller. ಉತ್ಪಾದಕ. ಒಬ್ಬ ರೈತ ಅಥವಾ ತಯಾರಕ ಸರಕುಗಳನ್ನು ಅಥವಾ ವಸ್ತುಗಳನ್ನು ಉತ್ಪಾದಿಸಿದಾಗ ಆತನನ್ನು ಉತ್ಪಾದಕ ಎನ್ನುತ್ತಾರೆ. ಹೂ ಪ್ರೊಡ್ಯೂಸಿಂಗ್ ದ ಗೂಡ್ಸ್ ಆ್ಯಂಡ್ ಸರ್ವೀಸಸ್, ಲೈಕ್ ಬೀಯಿಂಗ್ ಅ ಫಾರ್ಮರ್ ಆರ್ ಮ್ಯಾನ್ಯುಫ್ಯಾಕ್ಚರರ್, ದೇ ಆರ್ ಕಾಲ್ಡ್ ಅ ಪ್ರೊಡ್ಯೂಸರ್.